ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜಳ್ಳಿ, ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಒಂದು ಅವಧಿಯಲ್ಲಿ ಸಂಖ್ಯೆಗಳ ಅಂದಾಜು ಬೆಲೆ ಅಥವಾ ಎಸ್ಟಿಮೇಷನ್ ಆಫ್ ನಂಬರ್ಸ್ ಅಂತೇಳಿ ಏನಿದೆ. ಮೊದಲನೇ ಪ್ರಶ್ನೆ ನೋಡ್ತಾ ಇದ್ದೀರಾ? ಏನಿದೆ ನೋಡಿ. ಮೊದಲನೇ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಿ. ಏನಿದೆ ಮೊದಲನೇ ಪ್ರಶ್ನೆ? 8723 ಸಂಖ್ಯೆಯನ್ನು 100ರ ಅಂಶಕ್ಕೆ ಅಥವಾ ಅಂದಾಜು ಮಾಡಬೇಕು. ಅದು ಯಾವುದು ಬೆಲೆ ಆಗುತ್ತೆ ಅಂತ ಕೇಳಿದ್ರೆ ಯಾವ್ದು ನೋಡ್ರಲ್ಲಿ? 8723 ನಾವು 100 ಸ್ಥಾನಕ್ಕೆ ಅಂದಾಜು ಮಾಡಬೇಕು. 100 ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರೆ 10ರ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತಾ, ಈ 100ರ ಬೆಲೆ ಜಾಸ್ತಿ ಆಗುತ್ತಾ. ಇವಾಗ ಇದು 5ಕ್ಕಿಂತ ಕಡಿಮೆ ಇದೆ, 2 ಇದೆ ಅಂದರೆ ಇದ್ರ ವ್ಯಾಲ್ಯೂ ಚೇಂಜ್ ಆಗಲ್ಲ. ಅಂದರೆ ಏನಾಗುತ್ತೆ, ಜಸ್ಟ್ 8700 ಆಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ, 8700 ಎ. ಎರಡನೇ ಪ್ರಶ್ನೆಗೆ ಹೋಗೋಣ. ಎಸ್, ಎರಡನೇ ಪ್ರಶ್ನೆ ನೋಡಿ. ಎಸ್, 349. ಎಸ್, 349. ಎಸ್, ಓಕೆ. ಸಂಖ್ಯೆಯನ್ನು ಹತ್ತಿರದ ಪೂರ್ತಿ ಸಂಖ್ಯೆಗೆ ಅಂದಾಜು ಮಾಡಿದ್ರೆ ಅಂತ ಕೇಳಿದಾರೆ ಅವರು. ಪೂರ್ತಿ ಸಂಖ್ಯೆಗೆ ಹತ್ತರದ ಅಂತ ಕೇಳಿದ್ರೆ ಹತ್ತಿರದ ಕೇಳಿಲ್ಲ, 10 ಅಂತ ಕೇಳಿ 10 ಅಂದರೆ ಏನಾಗುತ್ತೆ, ಈಗ 4ಕ್ಕೆ ನಾವು ಎಸ್ಟಿಮೇಷನ್ ಮಾಡ್ತೀವಿ. 4ಕ್ಕೆ ಎಸ್ಟಿಮೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಇದೆ ಅಂದರೆ ಜಾಸ್ತಿ ಇದೆ. ಅದು 9 ಜಾಸ್ತಿ ಇದ್ದಾಗ ಆಟೋಮೆಟಿಕ್ 10 ಸ್ಥಾನದಲ್ಲಿ ಏನಾಗುತ್ತೆ, ಅದು 1 ಜಾಸ್ತಿ ಅಂದರೆ 350 ಆಗುತ್ತೆ. ಅದು ಏನಾಗುತ್ತೆ, ಇದು ಈ 4 ಏನಾಗುತ್ತೆ, ಅದು 350 ಆಗುತ್ತೆ. ಎಸ್, ಯಾವುದು ಸರಿಯಾದಂಥ ಉತ್ತರ? ಸರಿಯಾದಂಥ ಉತ್ತರ ಇಲ್ಲಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ, 350. ಮುಂದಿನ ಪ್ರಶ್ನೆಗೆ ನೋಡೋಣ. ಮೂರನೇ ಪ್ರಶ್ನೆ ಈ ಒಂದು ಅವಧಿಯಲ್ಲಿ ಏನಿದೆ? ಎಸ್, 5028. ಎಷ್ಟು? 5028. ಓಕೆ. ಸಂಖ್ಯೆಯನ್ನು 1000ಕ್ಕೆ ಅಂದಾಜು ಮಾಡಿದ್ರೆ ಅಂತ ಕೇಳಿದ್ರೆ ಅವರು. 1000ಕ್ಕೆ ಇಲ್ಲಿ ನೋಡ್ರಿ, 1000ಕ್ಕೆ ಅಂದಾಜು ಮಾಡಿದ್ರೆ 100 ಸ್ಥಾನದಲ್ಲಿ ಏನಿರಬೇಕು? 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ 1000 ಸ್ಥಾನ ಜಾಸ್ತಿ ಆಗುತ್ತೆ. ಇಲ್ಲಿ 0 ಇದೆ, 0 ಅಂದರೆ 5000. ಆಪ್ಷನ್ ಸಿ ಸರಿಯಾದ ಆಪ್ಷನ್ ಎ ಸರಿಯಾದಂಥ ಉತ್ತರ ನೋಡ್ರಿ. ಇಲ್ಲಿ ಯಾವುದೇ ಚೇಂಜಸ್ ಆಗಂಗಿಲ್ಲ, 5000 ಆಗುತ್ತೆ ಅಷ್ಟೇ. ಅದು ಆಪ್ಷನ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ಏನಿದೆ? 96 ಪ್ಲಸ್ 207. ಎಸ್, 96 ಪ್ಲಸ್ 207. ಈ ಮೊತ್ತವನ್ನು 100ರ ಅಂದಾಜು ಮಾಡಿದ್ರೆ ಅಂತ ಕೇಳಿದಾರೆ ಅವರು. 100ರ ನೋಡ್ರಿ, 100ರ ಅಂದಾಜು ಮಾಡಿಬಿಡೋಣ. ಏನಾಗುತ್ತೆ? 100ರ ಅಂದಾಜು ಮಾಡಿದ್ರೆ 100ರ ಅಂತ ಕೇಳಿದಾರೆ ಅವರು. ಹೌದಾ? ಫಸ್ಟ್ ಕೂಡಿಸ್ಬಿಟ್ರಿ, ಕೂಡಿಸಿ ಮಾಡ್ರೆ ಬರುತ್ತೆ, ಹಂಗೆ ಮಾಡ್ರೆ ಕೂಡ ಬರ್ತೈತೆ. ಅದು ಸಿಂಪಲ್. ಇವಾಗ ಏನು ಮಾಡೋಣಪ್ಪ? 207 ರೈಟಾ? 207ಕ್ಕೆ 96 ಕೂಡಿಸ್ತೀನಿ. 96 ಕೂಡಿಸ್ತೀನಿ. ಎಷ್ಟಾಗುತ್ತೆ ನೋಡ್ರಿ? 7 6 13 ಆಯಿತು, ಕಾಯಿಲೆ ಬಂತು 1 ರೈಟಾ? 9 1 10 ಆಗುತ್ತೆ, 0 ಕಾಯಿಲೆ ಬಂತು 1, 300 ಆಯಿತು. 303 ಆಗುತ್ತೆ. ಅದು ಎಷ್ಟಾಗುತ್ತೆ? 303. 100ರ ಅಂದಾಜು ಮಾಡ್ಬೇಕಂತ ಹೇಳಿದ್ರು 300 ಆಗುತ್ತೆ. ಅದು ಆಪ್ಷನ್ ಬಿ ಯಾವುದು? ಸಾರಿ, ಆಪ್ಷನ್ ಎ ಸರಿಯಾದಂಥ ಉತ್ತರ 300. 100ರ ಸ್ಥಾನಕ್ಕೆ ಅಂದಾಜು ಮಾಡಿದ್ರೆ ಎಷ್ಟಾಗುತ್ತೆ? ಅದು 300 ಆಗುತ್ತೆ. ಆಯ್ಕೆ ಎ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಏನಿದೆ ನೋಡ್ರಿ. 5ನೇ ಪ್ರಶ್ನೆ ಏನಿದೆ? 687 ಅಂತ ಕೊಟ್ಟಿದ್ದಾರೆ ಅವರು. 687 ಸಂಖ್ಯೆಯನ್ನು 100ರ ಅಂದಾಜು ಮಾಡಿದಾಗ ಎಸ್ 8 ಇದೆ ಅಂದರೆ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತಿದೆ 100 ಸ್ಥಾನದಲ್ಲಿ. ಹೌದಾ? ಇವಾಗ ಎಷ್ಟಾಗ್ತಿದೆ? 700 ಆಗ್ತೈತಿ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, 700 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ಏನಿದೆ ನೋಡಿ. 49. ಎಸ್, 49 ಎಸ್ ಇಂಟು 9. ಇದನ್ನು ಅಂದಾಜು ಮಾಡಿದ್ರೆ ಎಷ್ಟು ಅಂತ ಕೇಳಿದ್ರೆ ಅವರು. ನೋಡ್ರಿ, ಏನು ಮಾಡ್ರಿ, 43 ಏನು ಮಾಡ್ರಿ, 10 ಸ್ಥಾನಕ್ಕೆ ಅಂದಾಜು ಮಾಡ್ರೆ ಎಷ್ಟಾಗುತ್ತೆ? ಅದು 40 ಆಗ್ತೈತೆ. ಹೌದಾ? ರೈಟ್. 9ನ್ನು ಬಿಡಿ ಸ್ಥಾನಕ್ಕೆ ಅಂದಾಜು ಮಾಡ್ರೆ ಎಷ್ಟಾಗುತ್ತೆ? ಅದು 10 ಆಗ್ತೈತಿ. ಎಷ್ಟಾಗುತ್ತೆ? 10 ಆಗುತ್ತೆ. 40 × 10 ಅಂದರೆ ಎಷ್ಟಾಗುತ್ತಮ್ಮ? 400 ಆಗುತ್ತದೆ. ಎಷ್ಟಾಗುತ್ತೆ? ಅದು 400. ಹಾಗಾದರೆ ಯಾವುದು ಸರಿಯಾದಂಥ ಉತ್ತರ? ಆಪ್ಷನ್ ಎ 400 ಇದೆ ನೋಡ್ರಿ. ಇದು ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿರುತ್ತೆ. ರೈಟ್. ಈಗ ನೆಕ್ಸ್ಟು 7ನೇ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ ಏನಿದೆ? ಎಸ್ ನೋಡ್ರಿ, ಸ್ವಲ್ಪ ಡಿಫಿಕಲ್ಟ್ ಕೊಟ್ಟಿದ್ದಾರೆ ಅವರು.
ಸಾವಿರದ ಬರಿತೀನಿ ನಾನು 1234 ಪ್ಲಸ್ 876. ಓಕೆ, ಅಂದಾಜು ಮಾಡಿದ್ರೆ ಮೊತ್ತ ಎಷ್ಟು ಅಂತ ಕೇಳಿದಾರೆ ಅವರು. ಎರಡು ಅಷ್ಟೇ ಬರುತ್ತೆ ನೋಡಿರ್ಬೇಕಾದ್ರೆ ಉತ್ತರ ಎರಡು ಸೇಮ್ ಬರುತ್ತೆ. ಅವರು ಇಷ್ಟು ಅಷ್ಟೇನು ಕೇಳಿಲ್ಲ. 4 ಎಷ್ಟು 10 ಕಾಯಿಲೆ ಬಂತು 1, 3 7 10 ಕಾಯಿಲೆ ಬಂತು 1. ಓಕೆ, ಈಗ 8 2 10 10 1 11 ಆಗುತ್ತೆ. ಹೌದಮ್ಮ. ನೆಕ್ಸ್ಟ್ ಕಾಯಿಲೆ ಬಂತು 1 ಎಷ್ಟಾಗುತ್ತಾ 2110 ಆಗುತ್ತೆ. ಅಂದಾಜು ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಅವರು 2110 ಅಂದಾಜು ಮಾಡಿದ್ರೆ ನಾವು ಎಷ್ಟಾದರೂ ಮಾಡ್ಕೋಬಹುದು. ಇಲ್ಲಿ ನಾವೇನು ಮಾಡೋಣ 1000 ಸ್ಥಾನಕ್ಕೆ ಅಂದಾಜು ಮಾಡೋಣ. ಈಗ 2110 1000 ಸ್ಥಾನಕ್ಕೆ ಏನಾದರೂ ಅಂದಾಜು ಮಾಡಿದ್ರೆ ಸರಿಯಾದಂಥ ಉತ್ತರ ಇಲ್ಲಿ 2000 ಇದೆ ನೋಡ್ರಿ. ಆಪ್ಷನ್ ಎ ಇದು ಸರಿಯಾದಂಥ ಉತ್ತರ ಆಗಿತ್ತು. ಅದು ಬಿಟ್ಟು ಆಪ್ಷನ್ ಬಿ ಅಲ್ಲ. ರೈಟ್ ಮಾ. ಮುಂದಿನ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆ ಎಸ್ ಏನಿದೆ 456 456 456 ಸಂಖ್ಯೆಯನ್ನು ಹತ್ತರದ ಸ್ಥಾನಕ್ಕೆ ಅಂತ ಕೇಳಿದ್ರೆ ಈಗ ಬಿಡಿ ಸ್ಥಾನದಲ್ಲಿ ಏನಿದೆ ಹಾರಿದೆ ಅಂದರೆ ಜಾಸ್ತಿ ಆಗುತ್ತೆ. ಅದು ಏನಾಗುತ್ತೆ ಗೊತ್ತಾ 460 ಆಗುತ್ತೆ. ಯಾವ್ದು ಸರಿಯಾದ ಒಂದು ಉತ್ತರ ಆಪ್ಷನ್ ಎ 460 ಸರಿಯಾದಂಥ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿ ಏನಿದೆಮಾ ಇದು 9ನೇ ಪ್ರಶ್ನೆ 789 ಸಂಖ್ಯೆಯನ್ನು 100ರ ಅಂಶಕ್ಕೆ ಅಂತ ಕೇಳಿದಾರೆ. 100ರ ಅಂಶಕ್ಕೆ ಅಂದಾಜು ಮಾಡಿದ್ರೆ ಅಂದರೆ ಏನಾಗುತ್ತಾ 100ಕ್ಕೆ ಅಂತ ಹೇಳಿದ್ರೆ 8 ಜಾಸ್ತಿ ಇದೆ, 8 5ಕ್ಕಿಂತ ಜಾಸ್ತಿ 8 ಅಂದರೆ 800 ಆಗುತ್ತದೆ. ಎಷ್ಟಾಗುತ್ತಮ್ಮ 800. ಆಪ್ಷನ್ ಯಾವುದು ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಓಕೆ, ಈ ಒಂದು ಅವಧಿಯಲ್ಲಿ ಕೊನೆಯ ಪ್ರಶ್ನೆ ಏನಿದೆ ಕೊನೆಯ ಪ್ರಶ್ನೆ 38 ಓಕೆ ಪ್ಲಸ್ 62 ಓಕೆ ಇದನ್ನು ಅಂದಾಜು ಮಾಡಿದಂತೆ ಕೇಳೋದು. ಕೂಡಿಸ್ಬಿಟ್ರಿ ಫಸ್ಟ್ 8 2 ಎಷ್ಟು 10 ಕಾಯಿಲೆ ಬಂತು 1, 3 6 9 9 1 10. ಎಸ್, ಅಂದಾಜು ಎಷ್ಟಕ್ಕೆ ಮಾಡಿದ್ರಿ ಇಲ್ಲಿ ಅಂದಾಜು ನೀವು 100ಕ್ಕೂ ಮಾಡಿದ್ರು ಅಷ್ಟೇ ಆಗುತ್ತೆ. 100ಕ್ಕೆ ಮಾಡಿಬಿಟ್ರೆ ಎಷ್ಟಾಗುತ್ತೆ 100. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಒಂದು ತರಗತಿ ನಿಮ್ಮ ಮುಂಬರ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಗೂ ಶಾಲೆಯಲ್ಲಿ ನಡೆಸ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮಗಳಾಗಿರ್ಬೋದು ಭಾಳಷ್ಟು ಮುಖ್ಯ ಅಂತೇಳಿ ಭಾವಿಸ್ತಾ ನನ್ನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.